ಮಗಳೇ ಅಮ್ಮ ಬಂದ ಒಂದ್ ನಿಮಿಷ ಇರಿ. ಹೋಗ್ಬಿಟ್ಟು ಬಟ್ಟೆ ಬದ್ದ ಇಸ್ಕೊಬಿಟ್ಟು ಹೊಸ ಸ್ನಾನಾಗಿನ ಮೈಗೆ ಒಂಚೂರು ನೀರ್ಗಿರ ಹಾಕಬಿಟ್ಟು ಬರ್ತೀವಿ. ಪೊಲೀಸ್ ಸ್ಟೇಷನ್ಗೆ ಏನೂ ನೆಟ್ಟು ಸ್ನಾನಾಗಿನ ಏನು ಮಾಡಕ್ಕಾಗಲಿಲ್ಲ, ಬಂದೇವಿರಿ. ಮಗಳೇ ನೀನೇನ್ ತಲೆ ಕೆಡಿಸ್ಕೊಬೇಡ, ಈಗ ಎಲ್ಲನೂ ಮಾತಾಡಿದ್ದಾಯ್ತು ಪೊಲೀಸ್ ಸ್ಟೇಷನ್ಗೆ. ಈಗ ನಿಮ್ಮ ಅತ್ತೆ ನಿನ್ನ ಗಂಡ ಇಬ್ರು ಬಂದು ನಿನ್ನ ಊರ್ ಮುಂದೆ ಕರ್ಕೊಂಡೋಗ್ಬಿಟ್ಟು ಇವಳೆ ನಿನಯ ನನ್ನ ಸೊಸೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ತಾರೆ. ಆಮೇಕಿಂದ ನೀನು ಇದೇ ಮನೆಗೆ ನೀ ಸುಖವಾಗಿ ಸಂತೋಷವಾಗಿರ್ಬೋದು ಮಗಳೇ. ಅಮ್ಮ ಪುಟ್ಟಿ, ನೀನೊಂದು ಮಾಡಿದ ಕೆಲಸಕ್ಕೆ ಏನೇನೆಲ್ಲ ಆಗೋಯ್ತು ನೋಡ್ದಾ. ನೀವಿನ್ನೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಎಲ್ಲನೂ ಸರೋಯ್ತದೆ. ಈಗ ಊರ್ ಜನ ಎಲ್ಲನೂ ನೀನೇ ಹೆಂಡ್ತಿ ಅಂತ ಗೊತ್ತಾದ್ಮೇಲೆ ಊರ್ ಜನ ಯಾರು ನಿನ್ನ ಬಗ್ಗೆ ಮಾತಾಡಕ್ಕಿಲ್ಲ, ಸರಿನಾ? ಇನ್ನ ಸಂತೋಷವಾಗಿರ್ಬೋದು. ಅಮ್ಮ ತುಂಬಾ ಥ್ಯಾಂಕ್ಸ್. ಅಜ್ಜಿ ನೀನು ನನ್ನ ಜೊತೆನೇ ಇರಜ್ಜಿ. ನೀನು ಅಗಳ ಬಂಗಾರಿ, ಆಗ್ಲೇ ನೀನು ನನ್ನ ಜೊತೆನೇ ಇರು ಅಂತ ಕೇಳ್ತಾ ಇದ್ಯಾ? ಇರೋನ್ ಬಿಡ, ಇನ್ನೇನು ಇಲ್ದೆ ಇನ್ನೇನು. ಅಜ್ಜಿ ನೀವು ನನ್ನ ಜೊತೆನೇ ಇರ್ಬೇಕಜ್ಜಿ, ನೀನು ಸೂಪರ್ ಮ್ಯಾನ್ ಅಜ್ಜಿ. ನೀನಂತನೂ ನೀನು ನನ್ನ ಜೊತೆನೇ ಇರ್ಬೇಕಜ್ಜಿ. ಆಯ್ತು ಹೇಳಪ್ಪ, ಯಾವಾಗೂ ನಿನ್ ಜೊತೆನೇ ಇರ್ತೀನಿ. ಇಲ್ಲ ನಮ್ಮೂರಿಗೆ ಬಂದ್ಬಿಡ, ನೀನ್ ಕರ್ಕೊಂಡು ಹಂಗೆ ನೀವು ಹೊಂಟೋಗ್ಬಿಡ್ತೀನಿ. ನಾನು ನಿನ್ ಜೊತೆನೇ ಇರ್ತೀನಿ ಅಜ್ಜಿ, ನಿನ್ ಜೊತೆನೇ ಬರ್ತೀನಿ. ನೋಡ್ದೇನೆ ನಿನ್ ಮಗನ ನನ್ ಜೊತೆನೆ ಬರ್ತೀನಿ ಅಂತ ಹೇಳ್ತಾವನೆ. ನನ್ ಜೊತೆ ಬರದೆ ಇನ್ನೇನು ಹೇಳು? ನಾನು ಅಷ್ಟು ಪಿರುತಿಯಿಂದ ನೋಡ್ಕೊತಾ ಇದ್ದೀನಿ. ಬೇಕಾರೆ ಒಂದು 2 ದಿನ ನನ್ನ ಜೊತೆ ನೀ ಬಿಡು. ನಿನ್ ಸ್ವಲ್ಪ ಎಲ್ಲಾನು ಸಂಸಾರ ಹಂಗೆ ಸರ್ ಮಾಡ್ಕೊಳ್ಳೋ ಗಂಟನೂ ನನ್ನ ಜೊತೆ ನೀ ಇರ್ತಾನೆ, ಕರ್ಕೊಂಡು ಹೋಯ್ತೀನಿ ನಾನು ಇವನ್ನ, ಸರಿನಾ? ಇಲ್ಲಿ ಸುಮ್ಮನೆ ನಿನ್ನ ನೋಡ್ಕೊಳ್ಳೋದೇ ಕಷ್ಟ ಆಯ್ತದೆ ಸ್ಟಾರ್ಟಿಂಗ್ಗೆ. ಸುಮ್ಕೆ ಆಮೇಕಿಂದ ಎಲ್ಲ ಯಾಕೆ? ನಾನು ನೋಡ್ಕೊತೀನಿ, ಕರ್ಕೊಂಡೋಗಿ ಇರಿಸ್ಕೊತೀನಿ ಇವನ್ನ ಒಂದು 2 ದಿನ. ಆಮೇಕಿಂದ ನೀನು ಏನು ಆಮೇಕಿಂದ ಬಂದೊಂದು ವರ್ಷ ಬಿಟ್ಕೊಂಡು ಕರ್ಕೊಂಡೋಗು. ಇನ್ನು ಏನು ಸ್ಕೂಲ್ಗೆ ಹೋಗಲ್ವಲ್ಲ ಇವನು. ಸರಿ ಅಮ್ಮ, ನಿನ್ನಿಷ್ಟ. ಆರಾಮಾಗೆ ಕರ್ಕೊಂಡೆ ಹೋಗು, ನನಗೇನು ತೊಂದರೆ ಇಲ್ಲ. ಓ ಬಂಗಾರಮ್ಮ ಬಂದ್ರಾ? ಬರಿ ಊರ್ ಮುಂದಕ್ಕೆ ಹೋಗೋಣ. ಹೇಳೋರಲ್ಲ ಪೊಲೀಸರು, ಊರ್ ಮುಂದಕ್ಕೆ ಹೋಗ್ಬಿಟ್ಟು ಎಲ್ಲನೂ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಬನ್ನಿ ಬಾಪ್ಪ ಅಳಿಯ, ಬಾ ಹೋಗನ್ ಬಾ. ನಾನಿವಾಗ ಅವಳು ಕಾಲಕ್ಕೆ ಬಿದ್ದು ಇವಳೆ ನನ್ನ ಸೊಸೆ ಅಂತ ಒಪ್ಕೊಂಡೆ ಅಂತಂದ್ರೆ ನನ್ನ ಮಾನ ಮರುವದಿ ಎಲ್ಲನೂ ಹರಾಜಾಯ್ತದೆ ಅಂತ ನೀನೇ ಅರ್ಥ. ಹೀಗೇನು ಮಾಡೋದು ಅಂತ ನೀನೇ ಗೊತ್ತಾಯ್ತಿಲ್ಲ ನನಗೆ. ಸರಿ ಬಾ, ಏನಾರ ಒಂದು ಮಾಡೋಣ. ನೋಡಿಯಮ್ಮ, ನೀನ್ ಏನ್ ಮಾಡಕ್ಕಾಯ್ತದೆ? ಏನೋ ಒಂದು ಮಾಡಿದ್ರಾಯ್ತು, ಬಾ. ನೋಡಿ ಬಂಗಾರಮ್ಮನವರೇ, ನಾವು ನಿಮ್ಮನ್ನೇನು ಕೇಳಕ್ಕಿಲ್ಲ. ನೋಡಿ ದಯವಿಟ್ಟು ಇದು ಎಲ್ಲ ಜನಗಳೆಲ್ಲ ನಿಂತವ್ರೆ. ಇವ್ರ ಮುಂದೆ ಎಲ್ಲನೂ ಒಂದೇ ಒಂದು ಕಿತ ಎಲ್ಲ ಹೇಳ್ಬಿಡಿ. ಊರ್ ಮುಂದೆ ತೆಪ್ಪಾಯ್ತು ಅಂತ ಕೇಳ್ಬೇಕು ನೀವು. ನನ್ನ ಮಗಳಿಗೆ, ನನ್ನ ಮೊಮ್ಮಗಂಗೆ, ಹಂಗೆ ನನಗೆ ಎಲ್ರಿಗೂ ತೆಪ್ಪಾಯ್ತು, ಇನ್ನೊಂದು ಕಿತ ಹಿಂಗೆ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ಹೇಳ್ಬಿಡಿ ಅಷ್ಟೇ. ಇನ್ನೇನು ಬೇಕಾಗಿಲ್ಲ. ಇನ್ನು ದ್ವೇಷ ಗೀಸ ಎಲ್ಲನೂ ಏನು ಬೇಡ. ನಿಮ್ಮ ಪಾಡುಗೆ ನೀವಿರ್ರಿ, ನಮ್ಮ ಪಾಡುಗೆ ನಾವಿರ್ತೀವಿ. ಹೆಂಗೋ ಮಗಳು, ನಿನ್ನ ಮಗಳವಳ ಮದುವೆ ಮಾಡ್ಕೊಂಡು ನಾವು ಸಂದಕ್ಕೆ ನೋಡ್ಕೊತೀವಿ, ನೀವು ನೋಡ್ಕೊಳ್ಳಿ ಸಂದಕ್ಕಿರೋಣ. ಏನಂತೀರಾ ರೀ? ನಾವು ಚೆನ್ನಾಗಿರೋಣ ರೀ. ಇಷ್ಟು ದಿನ ಏನೋ ತಪ್ಪಾಯ್ತು ರೀ, ಏನೋ ಮಾಡೋಕ್ಕೋಗಿ ಏನೋ ಆಗೋಗ್ಬಿಡ್ತು ರೀ. ತಪ್ಪಾಯ್ತು. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇನ್ಮೇಲೆ ನಾವು, ನೀವು, ನಮ್ಮ ಮಗ ಎಲ್ಲರೂ ಚೆನ್ನಾಗಿರೋಣ. ಇನ್ನು ಜೈಲಿಗೆ ಅದು ಇದು ಹೋದ್ವಿ ಅಂತೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅತ್ತೆ ಹೇಳಿ ಅತ್ತೆ, ಒಂದ್ಸಲ ಅಮ್ಮ ಹೇಳಿದ್ದಾರೆ ತಾನೆ, ತಪ್ಪಾಯ್ತು ಅಂತ ಒಂದ್ಸಲ ಹೇಳಿ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. 4 ಜನ 4 ಮಾತಾಡ್ಕೋತಾರೆ ಅಲ್ವಾ, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆ. ಬಿಟ್ಟರೆ ನಾನೇನು ದೊಡ್ಡೋಳಾಗಬೇಕು, ನೀವು ಚಿಕ್ಕವರಾಗಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ ನಮಗಂತೂ. ಪ್ಲೀಸ್ ಇದೊಂದು ಹೇಳ್ಬಿಡಿ ಸಾಕು. ನಾನು ನಿಮ್ಮ ಸೊಸೆ, ನಿಮ್ಮ ಮೊಮ್ಮಗ ಅಂತ ಎಲ್ಲನೂ ಹೇಳ್ಬಿಡಿ. ಇನ್ನೇನು ಬೇಕಾಗಿಲ್ಲ ನಮಗೆ, ನಾವೆಲ್ಲ ಚೆನ್ನಾಗೇ ಇದ್ಬಿಡೋಣ ಪ್ಲೀಸ್ ಇದೊಂದು ಸಲ. ಅಮ್ಮ ಅದೇನೋ ಕೇಳ್ತಾ ಇತ್ತಲ್ಲ ಜಿ, ಹೇಳಜ್ಜಿ ನೀನು. ಏಯ್ ಎಲ್ರಿಗೂ ನಾನೇನು ಅಂತ ಹೇಳ್ಬಿಟ್ಟು ಸಂದ ಗೊತ್ತು ನಿಮ್ಮೆಲ್ರಿಗೂ. ಈ ಬಡ್ಡಿ ಬಂಗಾರಮ್ಮ ಏನು, ಈ ಬಡ್ಡಿ ಬಂಗಾರಮ್ಮನ ಕತೆ ಏನು ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ನಾನು ಹೊಸದಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಇಡೀ ಊರವ್ರಿಗೆಲ್ಲನೂ ನಾನು ನನ್ನ ಕತೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಸಂದ ಗೊತ್ತಿರೋ ವಿಚಾರ ನೀನು ಅಲ್ವಾ? ಗೊತ್ತಿರ್ತದೆ. ಎಲ್ಲ ಮಕ ಮಾರೆ ನೋಡ್ಕೊಂಡು ನಿಂತಿದ್ರಲ್ಲ, ಇದ್ರಾಗೆ ಗೊತ್ತಾಯ್ತದೆ. ಏನು ನಾನೇನೋ ಇಲ್ಲೇನೋ ಮಾಡಕ್ ಬಂದಿದ್ದೀನಿ, ಜೈಲಿಗೆ ಹೋಗಿ ಬಂದಿದ್ದ ತಕ್ಷಣ ಬದಲಾಗೋಗ್ಬಿಟ್ಟಿದ್ದೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಅನ್ಕೊಬಿಟ್ಟಿದ್ದೀರಲ್ವಾ? ಏನಕ್ಕೆ ಈ ಬಡ್ಡಿ ಬಂಗಾರಮ್ಮ ಬಂದ್ಬಿಟ್ಟು ಇಲ್ಲಿ ಇದೆಲ್ಲ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು? ಯಾಕೆ ಹೆಂಗೆ ಮಾತಾಡ್ತಾಳಲ್ಲ ಈ ಬಡ್ಡಿ ಬಂಗಾರಮ್ಮ? ಬದಲಾಯ್ತಾಳೆ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ಕಣಕೋ. ಈ ಬಡ್ಡಿ ಬಂಗಾರಮ್ಮ ಎಲ್ಲೂ ಬದಲಾಗಕ್ಕಿಲ್ಲ. ಇವ್ರೇನೋ ಏನಕ್ಕೆ ಕರ್ಕೊಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅಷ್ಟೇ, ಸ್ಮಶಾನಕ್ಕೆ ಹೋದ್ರೂ ಅಷ್ಟೇ. ಗೋರಿಗೆ ಹೋಗಂಟ ಯಮ್ಮಂಗೇನು ಬುದ್ಧಿ ಬರ್ತದ? ಏನು ಕಿರಿಸ್ತಾವಳು ನೋಡು ಆಗ್ಲೇ ಏನಿಯ. ಯಪ್ಪ ನಮ್ಮ ದೋಸಿ ಸಾಲ ಐತೆ ಕಣಪ್ಪ, ಕೊಟ್ಬಿಟ್ಟದ ಕೈ ತೊಳ್ಕೊಂಬಿಟ್ಟು ಸುಮ್ಮನಾಗೋಗ್ಬಿಡ್ತೀನಿ. ಇವರು ಬೇಡ, ಇವ್ರ ಸವಾಸನೂ ಬೇಡ ನಮ್ಗಂತೂ. ನಂಗೂ ಹಂಗೆ ಅನ್ನಿಸ್ತೈತೆ, ಇವರು ಬೇಡ, ಇವ್ರ ಸವಾಸನೂ ಬೇಡ ನಮಗೂ. ಯಪ್ಪ 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 ಊರು ಬಜಾರಿ. ಇವ್ರು ಯಾರೋ ಬೇರೆ ಊರವ್ರು ಅನ್ನಿಸ್ತದೆ. ಈ ಬಡ್ಡಿ ಬಂಗಾರಮ್ಮನ ವಿಷಯ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಹೆಂಗ್ ಸಿಕ್ರಂಗೆ ಯಾರು ಅವ್ರೆ ಅಂತ ಅನ್ನಿಸ್ತದೆ. ಗೊತ್ತಾಯ್ತದ ಬಾ ಮುಂದಕ್ಕೆ. ಬಂಗಾರಮ್ಮನೇ ಸುಮ್ಮನೆ ಕುಯ್ಬೇಡಿ, ಬಿರ್ಬಿರ್ನ ವಿಷಯ ಹೇಳಿ. ನಾನು ಊರಿಗೆ ಹೋಗ್ಬೇಕು, ಟೇಮ್ ಆಯ್ತು ನನಗೂನು. ಇಲ್ಲಿ ನಿಂತವಳಲ್ಲ ಇವಮ್ಮ, ಮಗಳನ್ನ ಕರ್ಕೊಂಬಿಟ್ಟು ಬಂದು ಅದ್ರಾಗೂ ಯಾರಿಗೋ ಹುಟ್ಟಿರೋ ಮೊಮ್ಮಗನ್ ಕರ್ಕೊಂಬಿಟ್ಟು ಬಂದು ನನ್ನ ಮಗನ ಮಗು ಅಂತ ಊರು ತುಂಬಾ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅದೇನೋ ಅಂತಾರಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಕುಂತವಳೆ. ಅಷ್ಟೇ ಸಾಲದು ಅಂತ ಹೇಳಿ ಈವಮ್ಮನ ಕಾಲ್ಗೆ ನನ್ನನ್ನು ಬೀಳಿಸ್ಕೋಬೇಕು ಅಂತ ಸುಳ್ಳು ಅಪಾದನೆ ಹೊರಿಸ್ಬಿಟ್ಟು ನನ್ನೇನಿಯ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗ್ ಮಾಡವಳೆ ಈ ಮನೆಯಾಳಿ.
ಇವಳಿಗೆ ಯಾವ ಗತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನೋಡಿ. ಬಡ್ಡಿ ಬಂಗಾರಮ್ಮನ ಗತಿ ಯಾವತ್ತೂ ಕಮ್ಮಿ ಆಗಕ್ಕಿಲ್ಲ. ಇವಳಿಗೆ ಬರೋ ಗತಿನೇ ನಿಮ್ಗೆ ಎಲ್ರಿಗೂ ಬರೋದು. ನನ್ನ ಮನೆಗೆ ಆಗ್ಲಿ, ನನ್ನ ಮಗ, ನನ್ನ ಮಗಳು ತಂಟೆಗೆ ಯಾರನ್ನ ಏನಾರ ಹೋದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಅಷ್ಟೇ ನಿನ್ನಿಯ. ಸುಮ್ನೆ ಬಿಡಕ್ಕಿಲ್ಲ ಅಷ್ಟೇ ನಿನ್ನಿಯ. ನೋಡಿ, ನಾನು ಎಲ್ರ ಮುಂದೆ ಹೇಳ್ತಾ ಇದೀನಿ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಮಗನೂ ಏನು ತಪ್ಪು ಮಾಡಿಲ್ಲ, ನನಗೂ ಇದಕ್ಕೂ ಏನು ಸಂಬಂಧನೂ ಇಲ್ಲ. ನಾನಂತೂ ಯಾರ ಹತ್ರನೂ ಕ್ಷಮೆ ಕೇಳ್ತಾ ಇಲ್ಲ. ನೀವೆಲ್ಲ ಅನ್ಕೊಂಡಿರ್ಬೋದು ಏನೋ ನಾನು ಕ್ಷಮೆ ಕೇಳಕ್ ಬಂದೀವ್ನಿ, ತೆಪ್ಪಾಯ್ತು ಅಂತ ಕೇಳಕ್ ಬಂದೀವ್ನಿ ಅಂತ. ಅದೆಲ್ಲ ಸುಳ್ಳು. ನಾನೇನು ಕೇಳಕ್ ಬಂದಿಲ್ಲ. ಹಂಗೇನೆ ನೀಯ ಇವಳವಳಲ್ಲ, ಇವಳು ಬಂದವಳಲ್ಲ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಇಲ್ಲಿ ತೋರ್ಸಕ್ಕೆ ಅಂತ. ನೋಡಿ, ಇವಳು ನನ್ನ ಸೊಸೆನೂ ಅಲ್ಲ, ಇವ್ನು ನಿಂತವನಲ್ಲ, ಇವನು ನನ್ನ ಮೊಮ್ಮಗನೂ ಅಲ್ಲ. ಎಲ್ಲ ಬರೀ ನೆನೆಯ ಸುಮ್ಮನೆ ಬೂಟಾಟ್ಗೆ ನಮಗೆ ಮೋಸ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ. ಈ ಮೋಸಗಾರರನ್ನ ಈ ಊರಿಂದ ಮೊದಲು ನಾವು ಈಚೆ ಕಡೆಗೆ ಹಾಕ್ಲೇಬೇಕು. ನಿಮ್ಗೆಲ್ರಿಗೂ ಗೊತ್ತು, ಈ ಬಡ್ಡಿ ಬಂಗಾರಮ್ಮ ನ್ಯಾಯ ನೆನೆಯ ನ್ಯಾಯ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಏನ್ ಮಾಡ್ಬೇಕು ಹೇಳಿ ನಾವು? ಯಮ್ಮನ ಯೋಗ್ಯತೆ ಇಷ್ಟು ಬೆಂಕಿ ಅಕ್ಕ. ಏನ್ ಮಾಡ್ಬೇಕು ಬಗ್ಗಡ್ರಲ್ಲೇ? ಈಚೆ ಕಡೆ ಹಾಕ್ಬೇಕು. ನಾನು ಹೇಳಿಲ್ವೇನಕ್ಕ? ಅಷ್ಟೇ ನೆನೆಯ, ಈಚೆ ಕಡೆಗೆ ಹಾಕ್ಬೇಕು ಅಂದ್ರೆ ಈಚೆ ಕಡೆಗೆ ಹಾಕ್ಬೇಕು. ಊರಿಂದ ಊರ್ಗ್ ಹೋಗಿ ನನ್ನ ಮಗನ್ ಸುದ್ದಿ, ನನ್ನ ಮನೆಯವ್ರ ಸುದ್ದಿ ಯಾರನ್ನ ಏನಾರ ಹೇಳಿದ್ರು ಗ್ರಾಚಾರ ಬುಡ್ಸ್ಬಿಡ್ತೀನಿ ಒಬ್ಬೊಬ್ರಿಗೂನುವೆ. ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನ ವಿಷಯ ಮದುವೆ ಆಗಿತ್ತಂತೆ, ಮಗ ಆಗಿತ್ತಂತೆ, ಅದಂತೆ ಇದಂತೆ ಅಂತ ಏನಾರ ಹೋದ್ರು ಒಬ್ಬೊಬ್ರಿಗೂ ಗ್ರಾಚಾರನ ಕೆಟ್ಟುಬಿಟ್ಟೈತೆ ಅಂತ ನೀವು ಅನ್ಕೋಬಿಡಿ. ಬಾಯಿ ಮುಚ್ಕೊಂಡಿರ್ಬೇಕು. ಇದೇನ್ ಬಂಗಾರಮ್ಮ ಹಿಂಗೆಲ್ಲ ಉಲ್ಟಾ ಹೊಡೆದು ಬಿಟ್ರಲ್ಲ? ಈ ತರ ಉಲ್ಟಾ ಹೊಡಿತೀರ ಅಂತ ಹೇಳ್ಬಿಟ್ಟು ನನಗಂತೂ ಅನ್ಕೊಂಡೇ ಇರ್ಲಿಲ್ಲ. ನಾನಂತೂ ಹೆಂಗ್ ಉಲ್ಟಾ ಎಲ್ಲ ಹೊಡಿತಾ ಇದ್ದೀರಲ್ವಾ ನೀವು? ಈ ಬಡ್ಡಿ ಬಂಗಾರಮ್ಮನ್ನ ಸೋತೆ ಅಂತ ತಲೆ ತಗ್ಸೋದು ಅಷ್ಟು ಸುಲಭ ಅಂತ ಅನ್ಕೋಬಿಟ್ಟಿದ್ಯಾ ಪೊದ್ದಿ? ಅಷ್ಟು ಸುಲಭ ಅಲ್ಲ. ಈ ಬಡ್ಡಿ ಬಂಗಾರಮ್ಮ ಯಾವತ್ತೂ ತಲೆ ತಗ್ಸಲ್ಲ. ಅನ್ಕೊಂಡಿದ್ದನ್ನು ಮಾಡೇ ಮಾಡ್ತಾಳೆ. ಪೊಲೀಸ್ ಸ್ಟೇಷನ್ನಾಗ ನನ್ನ ಮೇಲೆ ನೀನೇ ಕಂಪ್ಲೇಂಟ್ ಕೊಟ್ಟು ನನ್ನೇನಿ ಹಾಳು ಮಾಡಕ್ ಹೊರಟಿದ್ದೆ ಅಂತ ಹೇಳಿದ್ರೆ ನಾನು ಅದು ಹೆಂಗ್ ಬಿಟ್ಬಿಡ್ತೀನಿ ನಿನ್ನ? ಸಾಧ್ಯನೇ ಇಲ್ಲ ಬಿಡಕ್ಕೆ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಮರ್ವಾದೆಗೆ ಇಲ್ಲಿಂದ ಮಗಳನ್ನ ಕರ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ಇದೇ ಬೀದಿನಾಗೆ ನಿನ್ನ ಮಗಳು ಸರಿ ಇಲ್ಲ, ಅದು ಇದು ಅಂತ ಹತ್ಬಿಸ್ಬಿಟ್ಟು ಊರು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಹಂಗ ಮಾಡ್ತೀನಿ. ನಿನ್ ಬಾಯಿಗುಳ ಬೀಳ. ಇಂಥ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ವೇನಕ್ಕ? ಎಂತ ಮಾತು ಅಂತ ಮಾತಾಡ್ತಾ ಇದೀಯ ಹೇಳಿ ನೀನು? ನಾಚಿಕೆ ಇಲ್ದಿದಂಗೆ ಕ್ಷಮೆ ಕೇಳ್ತೀನಿ ಅಂತ ಕರ್ಕೊಬಿಟ್ಟು ಬಂದು ಹೆಂಗ್ ಮಾತಾಡ್ತಾ ಇದ್ದೀರಾ ನೋಡಿ. ಕೇಳಿಸ್ಕೊಳ್ರಪ್ಪ, ಕೇಳಿಸ್ಕೊಳ್ರಿ ಊರಾಗಿರೋರೆಲ್ಲನೂ. ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ಟು ಇವಮ್ಮ ಮಗನೂ ಹುಟ್ಟೈತೆ, ಮೊಮ್ಮಗನೂ ನಂದಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಆಡ್ತಾವಳೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಊರ್ ಮುಂದೆ ಬಂದ್ಬಿಟ್ಟು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟ್ ನಾಟಕ ಆಡ್ತಾವಳು ಇವಳು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಎಲ್ರನ್ನೂ ಕೇಳಿಸ್ಕೊಳ್ಳಿ. ನನ್ನ ಮಗಳೆಲ್ಲ ಮೋಸ ಮಾಡಿರೋದು, ಈ ದರಿದ್ರು ನನ್ನ ಮಗನೇ ನೀಯ ಮೋಸ ಮಾಡಿರೋದು. ಇದು ನನ್ನೂರು. ಊರಾಗಿರೋರು ಯಾರನ್ನೂ ತುಟುಕ್ ಪಿಟುಕ್ ಅಂತನೂ ಮಾತಾಡಕ್ಕಿಲ್ಲ. ಮಾತಾಡ್ಲಿಕ್ಕೆ ತುಟುಕ್ ಪಿಟುಕ್ ಅಂತ ಹೇಳ್ಬಿಟ್ಟು ಆಮೇಕಿಂದ ಮಾತಾಡ್ಸೋಸ್ತೀನಿ ಏನು ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ನಮ್ಮ ಮನೆಗೆ ಬೇಜಾನ್ ಸಾಲಗಳು ತಗೊಂಡು ಹೋಗವ್ರೆ. ಯಾರನ್ನೂ ನಾನು ಬಿಡಕ್ಕಿಲ್ಲ. ಗೊತ್ತಲ್ಲ ನನ್ನ ಮೊದಲೇ ಏನು ಅಂತ ಹೇಳ್ಬಿಟ್ಟು. ನೋಡ್ರಿ, ನನ್ನ ಮಗಳು ಇವಳು ಸೊಸೆ ನಿನ್ನೆಯ ನಾಟಕ ಆಡ್ಕೊಂಡು ಬಿದ್ದವಳೆ. ಇವಳೆಲ್ಲನೂ ಇವಳು ಮಾತು ನಂಬಕ್ ಹೋಗ್ಬೇಡಿ. ಪೊಲೀಸ್ ಸ್ಟೇಷನ್ ಒಂಥರ ಮಾತು, ಇಲ್ಲೊಂಥರ ಮಾತು ಮಾತಾಡ್ತಾಳಲ್ಲ. ಇವಳು ಬಾಯಿ ಗುಳ ಬೀಳ್ದೆ ಇನ್ನೇನ್ ಬೀಳ್ತದ ಹೇಳಿ? ಹೊಳಿ ಅಂದ್ರೆ ನೀವನ ಒಂದು ಮಾತು ಹೇಳಿ. ನೋಡಿ, ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಒಬ್ನೇ ಅಲ್ಲ, ಇನ್ನು ಎಷ್ಟೊಂದ್ ಜನ ಜೊತೆ ಎಲ್ಲ ಓಡಾಡ್ಕೊಂಡಿದ್ಲು. ಇದು ನನಗೆ ಹುಟ್ಟೈತೆ ಅಂತ ಹೇಳ್ಬಿಟ್ಟು ಮಗ ಏನ್ ಗ್ಯಾರಂಟಿ? ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ನೆ ನನಗೆ ತಲೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬಂದವಳೆ ಈ ಬಿತ್ರಿ. ಏನೋ ನನ್ನ ಮಗು ಅಂತೂ ಅಲ್ವೇ ಅಲ್ಲ.